9ನೇ ತಾರೀಕು ಬೆಳಗಾಂನಲ್ಲಿ ಒಂದು ರೈತರ ಬೃಹತ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ. ಕಾರಣ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ರೈತರ ಸರ್ಕಾರ, SC ST OBC ಪರ ಇರೋ ಸರ್ಕಾರ ಅಂತ ಈ ಸರ್ಕಾರ ಹೇಳ್ಕೊಳ್ಳುತ್ತೆ. ಆದರೆ ಸುಮಾರು 54,73,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಇದುವರೆಗೂ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಈಗ ನಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖರೀದಿ ಕೇಂದ್ರ ಓಪನ್ ಮಾಡ್ತೀವಿ, ಬಟ್ 5 ಲಕ್ಷ ಮೆಟ್ರಿಕ್ ಟನ್ನನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಇನ್ನು ಉಳಿದಿರೋ ಮೆಕ್ಕೆಜೋಳ ಏನು ಮಾಡಬೇಕು? ಈಗ ಆಲ್ರೆಡಿ ಸಿಕ್ಕ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪರವಾಗಿ 2,400 ರೂಪಾಯಿಗೆ ಒಂದು ಕ್ವಿಂಟಲ್ನಂತೆ ದರ ನಿಗದಿ ಮಾಡಿದೆ. ಆದರೆ ಈ ಸರ್ಕಾರ ಮಾತ್ರ ಕೊಂಡ್ಕೊಳ್ತಾ ಇಲ್ಲ. ಇದೊಂದು ರೀತಿ ರೈತ ವಿರೋಧಿ ಸರ್ಕಾರ. ಎರಡನೇದಾಗಿ ನಮ್ಮ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಅಲ್ಲಿ ತುಂಗಭದ್ರಾ ಡ್ಯಾಮ್ ಏನಿದೆ 2 ಸರಿ ತುಂಬಿತು. ಎರಡನೇ ಬೆಳೆ ಬೆಳೆಯೋದಕ್ಕೆ ನೀರು ಬಿಡಿ ಅಂತ ಹೇಳಿದರೆ ನೀರು ಬಿಡದೇನೆ ಗೇಟ್ಗಳು ರಿಪೇರಿ ಅಂತ ಹೇಳಿ ಕಾಲ ವ್ಯಯ ಮಾಡ್ತಾ ಇದೆ. ಗೇಟ್ಗಳು ರಿಪೇರಿ ಮಾಡಿದಂಥ 12 ಕೋಟಿ ರೂಪಾಯಿನೂ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಎರಡನೇ ಬೆಳೆಗೆ ಪರಿಹಾರ ಕೊಡಿ ಅಂಥೇಳಿ ನಾವು ಆಗ್ರಹಪಡಿಸಿ 9ನೇ ತಾರೀಕು ಬೆಳಗಾಂನಲ್ಲಿ ಮತ್ತೊಂದು ಸರಿ ನಾವು ಆಗ್ರಹಪಡಿಸ್ತೇವೆ. ಒಬ್ಬ ರೈತನಿಗೆ 25,000 ರೂಪಾಯಿ ಒಂದು ಎಕರೆಗೆ ಕೊಡಬೇಕು. ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟು, ತೊಗರಿ ಬೆಳೆ. ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ತೊಗರಿ ಬೆಳೆಗೆ ಕಳೆದ ಸರಿ 500 ಕೋಟಿ ರೂಪಾಯಿ ಪರಿಹಾರ ಅಂತೇಳಿ ಈ ಸರ್ಕಾರ ಘೋಷಣೆ ಮಾಡಿತ್ತು, 1 ಪೈಸಾ ಕೊಟ್ಟಿಲ್ಲ. ಈಗ 80% ತೊಗರಿ ಲಾಸ್ ಆಗಿದೆ, ಅದ್ರದ್ದು ಪರಿಹಾರನೂ ಕೂಡ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಇನ್ನು ಅಡಿಕೆಗೆ ನುಸಿ ರೋಗ, ತೆಂಗಿಗೆ ರೋಗ, ತೋಟಗಾರಿಕೆ ಬೆಳೆಗಳಿಗೆ ಇನ್ನೂ ಪರಿಹಾರನೂ ಕೊಟ್ಟಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಈರುಳ್ಳಿ ಇದೆ, ಉದ್ದು ಇದೆ, ಹೆಸರಿದೆ, ಹತ್ತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಜಾಸ್ತಿ ಮಳೆ ಬಂದ್ಬಿಟ್ಟು ಹಸಿರು ಬರ ಇದೆ. ಆದರೆ ಈ ಸರ್ಕಾರ ಏನು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಚರ್ಚೆ ಏನನ್ನ ಮಾಡ್ತಾ ಇದೆ? ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ನಾಟಿ ಕೋಳಿ ತಿನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಚರ್ಚೆ ಮಾಡ್ತಿದ್ದಾರೆ. ಒಂದು ನ್ಯಾಯ ಪೈಸದ ಅಭಿವೃದ್ಧಿ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅಭಿವೃದ್ಧಿ ಅನ್ನೋದು ಸ್ಟ್ಯಾಂಡ್ ಸ್ಟಿಲ್ ಆಗೋಗಿದೆ. 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಹಾಗಾಗಿ ಒಂದು ರೀತಿ ಅಭಿವೃದ್ಧಿ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರೇ ಇಲ್ಲ. 26,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಯೂನಿವರ್ಸಿಟಿಗಳಲ್ಲಿ 80% ಪ್ರೊಫೆಸರ್ಗಳಿಲ್ಲ. ಹೇಗೆ ಶಿಕ್ಷಣದ ಗುಣಮಟ್ಟ? ಅವ್ರು 35%ನಿಂದ 33%ಗೆ ಇಳಿಸಿದ್ದಾರೆ. ಏನು ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನಿನ ಬಗ್ಗೆ ನಿಮ್ಮ ನಿಲುವು? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು 4 ಬೇಡಿಕೆಗಳನ್ನು ಇಟ್ಕೊಂಡು, ಒಂದು, ಖರೀದಿ ಕೇಂದ್ರನ ಓಪನ್ ಮಾಡಬೇಕು ರೈತರಿಗೆ. ಎರಡನೇದು, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದವ್ರಿಗೆ ಎರಡನೇ ಬೆಳೆಗೆ ಏನು ನೀರು ಕೊಟ್ಟಿಲ್ಲ, ಅದಕ್ಕೆ 25,000 ರೂಪಾಯಿ ಪರ್ ಎಕರ್ ರೈತರಿಗೆ ಕೊಡಬೇಕು. ಮೂರನೇದು, ಕಲ್ಯಾಣ ಕರ್ನಾಟಕದ ರೈತರಿಗೆ ತೊಗರಿ ಬೆಳೆಯಿಂದ ಏನು ನಾಶ ಆಗಿದೆ ಎಲ್ಲ ತೊಗರಿ ಬೆಳೆ, ಅದ್ರದ್ದು ಪರಿಹಾರ ಕೊಡಬೇಕು. 4ನೇ ಬೇಡಿಕೆ ನಾವು ಇಡ್ತಾ ಇರ್ತಕ್ಕಂಥದ್ದು, ಯೂನಿಫಾರ್ಮ್ ಕೊಟ್ಟಿಲ್ಲ ಮಕ್ಕಳಿಗೆ, ಆಮೇಲೆ ಶಿಕ್ಷಕರ ಅಪಾಯಿಂಟ್ಮೆಂಟ್ ಆಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡಲೇ ಶಿಕ್ಷಕರ ಅಪಾಯಿಂಟ್ಮೆಂಟ್ ಆಗಬೇಕು. ಶಿಕ್ಷಣದ ಬಗ್ಗೆ ಸದನದಲ್ಲಿ 1 ದಿನ ಚರ್ಚೆ ಮಾಡಬೇಕು. ಉತ್ತರ ಕರ್ನಾಟಕದ ಬಗ್ಗೆ 4 ದಿನ ಚರ್ಚೆ ಮಾಡಬೇಕು ಅಂತೇಳಿ ಇಟ್ಕೊಂಡು ನಾವು 9ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೇವೆ.